Hi friends, welcome back to the channel Technical Edits. ಮೆಂಟ್ಲು ಅಂತೆಲ್ಲ ಕರೀತಾರೆ ಸರ್. ಅಂಕಲ್ ಜೊತೆ ಸೊ ಕಾಪಿರೈಟ್ ಅಥವಾ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ ಅಂತ ನಾನು ಒಂದು ಸಾಂಗ್ನ ಮ್ಯೂಟ್ ಮಾಡಿದ್ದೀನಿ. ಸೊ ನಿಮಗೆ ಪ್ರಿವ್ಯೂ ವಿಡಿಯೋ ಬೇಕಂದರೆ ಟೆಲಿಗ್ರಾಮ್ ಚಾನಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ, ಸೊ ಯಾಕಂದರೆ ನಾನು ಪ್ರತಿಯೊಂದು ಪ್ರಿವ್ಯೂ ವಿಡಿಯೋನು ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಿವ್ಯೂ ವಿಡಿಯೋ ಯಾವ ರೀತಿ ಒಂದು ಎಡಿಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಮತ್ತು ಟೆಲಿಗ್ರಾಮ್ ಪೇಜಲ್ಲಿ ಫಾಲೋ ಮಾಡ್ತಿರಲಿಲ್ಲ ಅಂದರೆ ಫಾಲೋ ಮಾಡಿ. ನೀವು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಸೊ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಮೊದಲು ಅಲರ್ಟ್ ಮೆಷಿನ್ ಆ್ಯಪ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಪ್ರೊಜೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ 2 ಸೆಕ್ ಎಫೆಕ್ಟ್ ಬೈ ಟೆಕ್ನಿಕಲ್ ಎಡಿಟ್ಸ್ ಮತ್ತು ಬೀಟ್ ಮಾರ್ಕ್ ಬೈ ಟೆಕ್ನಿಕಲ್ ಎಡಿಟ್ಸ್ ಅಂತ ಕೊಟ್ಟಿರ್ತೀನಿ. ಸೊ ನೀವೇನು ಮಾಡೋಕ್ಕಪ್ಪ ಅಂದರೆ ಇಲ್ಲಿ ಬೀಟ್ ಮಾರ್ಕ್ ಬೈ ಟೆಕ್ನಿಕಲ್ ಎಡಿಟ್ಸ್ ಅಂತ ಇದೆಯಲ್ಲ, ಸೊ ಈ ಒಂದು ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಈ ರೀತಿಯಾಗಿ ಒಂದು 50% ನಾನು ಎಡಿಟ್ ಮಾಡಿರ್ತೀನಿ. ಸೊ ನಿಮಗೆ ಈ ರೀತಿಯಾಗಿ ಬೀಟ್ ಮಾರ್ಕ್ಗಳನ್ನ ಮಾಡಿಬಿಟ್ಟು ಈ ರೀತಿಯಾಗಿ ಕೊಟ್ಟಿರ್ತೀನಿ. ಸೊ ನೀವು ಏನು ಮಾಡಬೇಕಪ್ಪ ಅಂದರೆ ಈಗ ಇಲ್ಲಿ ಬೀಟ್ ಮಾರ್ಕ್ ಕಾಣಿಸ್ತಿದೆಯಲ್ಲ 9.13 ಸೆಕೆಂಡ್ಗೆ. ಸೊ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ಒಂದು ಫೋಟೋನ ಯೂಸ್ ಮಾಡ್ಕೊತೀರೋ ಆ ಒಂದು ಫೋಟೋನ ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಫಿಲ್ ಕಾಂಪೋಸಿಷನ್ ಏರಿಯಾ ಅಂತ ಕೊಡಿ. ಸೊ ಈ ರೀತಿಯಾಗಿ ಮೂವ್ ಆದರೂ ಮಾಡ್ಕೊಳ್ಳಿ, ಏನಾದರೂ ಒಂದು ಸೆಟ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇಲ್ಲಿನ ಕಟ್ ಮಾಡಿಬಿಡಿ, ಇದು ಮುಂದಿನ ಒಂದು ಫೋಟೋ. ಸೊ ಮತ್ತೆ ನೆಕ್ಸ್ಟ್ ಬೀಟ್ ಮಾರ್ಕ್ವರೆಗೂ ನಿಲ್ಲಿಸ್ಕೊಂಬಿಟ್ಟು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಇಲ್ಲಿ ಫಿಲ್ ಕಾಂಪೋಸಿಷನ್ ಏರಿಯಾ ಅಂತ ಕೊಡಿ. ಸೊ ಇದೇ ರೀತಿಯಾಗಿ ಎಲ್ಲ ಒಂದು ಫೋಟೋಗಳನ್ನ ಇದೇ ರೀತಿಯಾಗಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಸೊ ಯಾಕಂದರೆ ಮಧ್ಯದಲ್ಲಿ ಕೆಲವೊಂದಿಷ್ಟು ಟಿಪ್ಸ್ಗಳನ್ನ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ, ಸೊ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು ಅಂತ ಹೇಳ್ತಾ, ಸೊ ನನ್ನ ಟೆಲಿಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಸೊ ಅಲ್ಲಿ ಈ ರೀತಿಯಾಗಿ ಒಂದು ಎಡಿಟ್ ಮಾಡಿದ ವೀಡಿಯೋಗಳನ್ನ ಪ್ರಿವ್ಯೂ ಆಗ್ತಾ ಇರ್ತೀನಿ ಅಂತ ಹೇಳ್ತಾ, ಸೊ ಎಲ್ಲ ಫೋಟೋಗಳನ್ನ ಸೆಟ್ ಮಾಡ್ಕೊ. ಸೊ ಈ ರೀತಿಯಾಗಿ ಎಲ್ಲ ಒಂದು ಫೋಟೋಗಳನ್ನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ಸೊ ಈ ರೀತಿ ಬ್ಯಾಗ್ಗೆ ಬನ್ನಿ. ಬ್ಯಾಗ್ ಬಂದಾದಮೇಲೆ ಇಲ್ಲಿ ಸೇಕ್ ಎಫೆಕ್ಟ್ ಬೈ ಟೆಕ್ನಿಕಲ್ ಎಡಿಟ್ಸ್ ಅಂತ ಇದೆಯಲ್ಲ, ಸೊ ಇದನ್ನು ಈ ರೀತಿಯಾಗಿ ಒಂದು ಎಫೆಕ್ಟ್ಗಳನ್ನ ಕೊಟ್ಟಿರ್ತೀನಿ. ಸೊ ಏನು ಮಾಡೋಕ್ಕಪ್ಪ ಅಂದರೆ ಈ ರೀತಿಯಾಗಿ ಎರಡನೇ ಒಂದು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿಯಾಗಿ ಕಾಪಿ ಎಫೆಕ್ಟ್ ಅಂತ ಕೊಡಿ. ಸೊ ಅದಾದಮೇಲೆ ಎಲ್ಲ ಫೋಟೋಗಳಿಗೂ ಕೂಡ ಈ ಒಂದು ಎಫೆಕ್ಟ್ನ ಪೇಸ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡ್ತಾ ಹೋಗೋದು ಯಾವ ರೀತಿ ಒಂದು ಪೇಸ್ಟ್ ಮಾಡ್ತೀನಿ ಅಂತ. ಸೊ ನೀವು ಇದೇ ರೀತಿಯಾಗಿ ಎಲ್ಲ ಫೋಟೋಸ್ಗಳಿಗೆ ಒಂದು ಎಫೆಕ್ಟ್ನ ಪೇಸ್ಟ್ ಮಾಡ್ತಾ ಹೋಗಿ. ಸೊ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಇದಾದಮೇಲೆ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಅಂತ ಕೊಡಿ. ಸೊ ಈ ಒಂದು ಎಫೆಕ್ಟ್ ಪೇಸ್ಟ್ ಆಗುತ್ತೆ. ಸೊ ಈ ರೀತಿಯಾಗಿ ಎಲ್ಲ ಒಂದು ಎಫೆಕ್ಟ್ಗಳನ್ನ ಪೇಸ್ಟ್ ಮಾಡಾದಮೇಲೆ ಸೊ ಇಲ್ಲಿ ಮೊದಲೇ ಫೋಟೋ ಎಲ್ಲಿ ಆ್ಯಡ್ ಮಾಡ್ಕೊಂಡಿರ್ತಾರೋ ಸೊ ಇಲ್ಲಿ ನಿಲ್ಲಿಸ್ಕೊಂಡ್ಬಿಟ್ಟು ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸೊ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒಂದು ಪೇಜಿನ ಕೊಟ್ಟಿರ್ತೀನಿ. ಸೊ ಆ ಒಂದು ಪೇಜಿನ ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿಯಾಗಿ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಈ ರೀತಿಯಾಗಿ ಒಂದು ಪೇಜಿನ ಒಂದು ಡಾಲಿ ಪೇಜಿನ ಈ ರೀತಿಯಾಗಿ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡಾದ್ಮೇಲೆ ಈ ಒಂದು ಇಮೇಜ್ನ ಕ್ಲಿಕ್ ಮಾಡಿ ಎಂಡ್ವರೆಗೂ ಹಿಡ್ಕೊಂಬಿಟ್ಟು ಈ ರೀತಿಯಾಗಿ ಸ್ಕ್ರೋಲ್ ಮಾಡ್ಕೊಳ್ಳಿ. ಅದಾದಮೇಲೆ ಬ್ಯಾಗ್ಗೆ ಬನ್ನಿ. ಇಲ್ಲಿ ಸೇಕ್ ಎಫೆಕ್ಟ್ ಬೈ ಟೆಕ್ನಿಕಲ್ ಎಡಿಟ್ಸ್ ಅಂತ ಇದೆಯಲ್ಲ, ಸೊ ಈ ರೀತಿಯಾಗಿ ಒಂದು ಲಾಸ್ಟ್ ಒಂದು ಪೇಜಿನ
ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಬ್ಯಾಕ್ಗೆ ಬನ್ನಿ. ಆ ಒಂದು ಡಾಲಿ PNGಗೆ ಈ ಒಂದು ಎಫೆಕ್ಟ್ನ ಪೇಸ್ಟ್ ಮಾಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ಪೇಸ್ಟ್ ಮಾಡಿ. ಸೊ ನೋಡ್ತಾ ಬಿಡಿ ಯಾವ ರೀತಿ ಒಂದು ಎಡಿಟ್ ಆಗಿದೆ ಅಂತ. ಸೊ ಇದೇ ರೀತಿ ನೀವು ಎಡಿಟ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಆಲ್ ಮೆಟೀರಿಯಲ್ಸ್ ಲಿಂಕ್ ಇದೆ. ಸೊ ನಾನು ಏನೇನು ಯೂಸ್ ಮಾಡಿದ್ದೀನಿ ಎಲ್ಲ ಫೋಟೋ PNG ಕೂಡ ಲಿಂಕ್ ಇದೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.